ಎನ್ನುವುದು ಪ್ರತಿಯೊಬ್ಬರನ್ನ ಒಂದಲ್ಲ ಒಂದು ದಿನ ಕಾಡಿಯೇ ಇರುತ್ತೆ. ಇದು ತೀವ್ರ ರೀತಿಯ ನೋವುಂಟು ಮಾಡಿ ಅದರಿಂದ ತಲೆನೋವು ಇತ್ಯಾದಿ ಸಮಸ್ಯೆಗಳನ್ನ ಕಾಣಿಸಿಕೊಳ್ಳಬಹುದು. ಬಾಯಿಯ ಆರೋಗ್ಯ ಮತ್ತು ಹಲ್ಲಿನ ಕೊಳೆತದಿಂದಾಗಿ ಹಲ್ಲು ನೋವು ಬರಬಹುದು. ತುಂಬಾ ಬಿಸಿಯಾಗಿರುವ ಅಥವಾ ತಂಪಾಗಿರುವ ಆಹಾರ ಸೇವನೆ ಮಾಡಿದಾಗ ಅಥವಾ ಬಳಿಕ ನೋವು ಬರುತ್ತೆ. ಹಾಗಾದ್ರೆ ಈ ಹಲ್ಲಿನ ನೋವಿಗೆ ಆಯುರ್ವೇದ ಪದ್ಧತಿಯ ಕೆಲವು ಔಷಧಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಬೆಳ್ಳುಳ್ಳಿ ಮತ್ತು ಲವಂಗದ ಎಣ್ಣೆ. ಬೆಳ್ಳುಳ್ಳಿ ಮತ್ತು ಲವಂಗ ಹಲವಾರು ರೀತಿಯ ಔಷಧೀಯ ಗುಣಗಳು ಮತ್ತು ಶಮನಕಾರಿ ಗುಣಗಳು ಇವೆ. ಆದ್ದರಿಂದ ಲವಂಗದ ಎಣ್ಣೆ ಮತ್ತು ಬೆಳ್ಳುಳ್ಳಿಯನ್ನ ಹಲ್ಲಿನ ನೋವಿರುವ ಭಾಗಕ್ಕೆ ಹಚ್ಕೊಳ್ಬೇಕು. ಇದು ನೋವು ನಿವಾರಣೆ ಮಾಡಿ ಹಲ್ಲಿನ ಆರೋಗ್ಯ ಕಾಪಾಡುವುದಲ್ಲದೆ ಹಲ್ಲುಗಳನ್ನ ಬಲಗೊಳಿಸಿ ನೋವಿನಿಂದ ಮುಕ್ತಿ ನೀಡುತ್ತೆ. ಇನ್ನು ಲಿಂಬೆ ಮತ್ತು ಇಂಗು. ಲಿಂಬೆಯಲ್ಲಿ ಇರುವಂತಹ ವಿಟಮಿನ್ ಸಿಯು ಸೋಂಕು ನಿವಾರಕವಾಗಿ ಕೆಲಸ ಮಾಡುತ್ತೆ. ದಂತಕುಳಗಳಿಗೆ ಒಳಗಾಗಿ ಸೂಕ್ಷ್ಮ ಅನುಭವ ನೀಡುವ ಹಲ್ಲನ್ನ ಶಮನಗೊಳಿಸುತ್ತೆ. ಇನ್ನು ಬೇವು ಮತ್ತು ಅಕೇಶಿಯಾ. ಬೇವು ಮತ್ತು ಅಕೇಶಿಯಾದ ಸಾರವು ಹಲ್ಲು ನೋವನ್ನ ಮತ್ತು ಬಾಯಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಕರಿಮೆಣಸು ಮತ್ತು ಕಲ್ಲುಪ್ಪು. ಆಯುರ್ವೇದದಲ್ಲಿ ಕರಿಮೆಣಸು ಮರಿಚ ಎಂದು ಕರೆಯಲಾಗುತ್ತೆ. ಇದು ಸೂಕ್ಷ್ಮ ಹಲ್ಲುಗಳ ಚಿಕಿತ್ಸೆಗೆ ತುಂಬಾ ಪರಿಣಾಮಕಾರಿಯಾಗಿದೆ. ಇನ್ನು ತೆಂಗಿನ ಎಣ್ಣೆ ಮತ್ತು ಉಪ್ಪನ್ನ ಬಳಸುವುದಲ್ಲದೆ ಈರುಳ್ಳಿ ಸಹ ಹಲ್ಲು ನೋವಿಗೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇನ್ನು ಉಪ್ಪು ಮತ್ತು ಕಾಳುಮೆಣಸು ಇವುಗಳಲ್ಲಿರುವ ಬ್ಯಾಕ್ಟೀರಿಯಾ ಉರಿಯೂತ ನಿವಾರಕ ಗುಣಗಳು ಒಸಡುಗಳಲ್ಲಿ ಆಗಿರುವ ಸೋಂಕನ್ನ ನಿವಾರಿಸಿ ಕಡಿಮೆಯಾಗಲು ನೆರವಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.